ನಮಸ್ಕಾರ ವೀಕ್ಷಕರೇ, ಕಿದೀರ್ ಕೈರುಚಿಗೆ ಸ್ವಾಗತ. ನಾನು ಇಂದಿನ ಕೈರುಚಿಯಲ್ಲಿ ಹೆಸರುಬೇಳೆ ತೋವೆ ದಾಲ್ ಅಥವಾ ಇದ್ದೇನೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ: 1 ಲೋಟ ಬೇಯಿಸಿದ ಹೆಸರುಬೇಳೆ, ಚೆನ್ನಾಗಿ ಬೇಯಿಸಿದ್ದ ಹೆಸರುಬೇಳೆ. ಹೀಗೆ 2 ದೊಡ್ಡ ಚಮಚ ಹಸಿ ತೆಂಗಿನಕಾಯಿ, ಶುಂಠಿ 1 ತುಂಡು, 1 ಕಾಯಿ ಮೆಣಸು, ಅದು ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಲಿಂಬೆ ರಸ, ಒಗ್ಗರಣೆಗೆ ಜೀರಿಗೆ, ಮೆಣಸು, ಸಾಸಿವೆ ಮತ್ತೆ ತುಪ್ಪ, ಇಂಗು. ಈಗ ಬೇಯಿಸಿದ ಹೆಸರುಬೇಳೆ ಹಾಕುವ. ತುಂಬ ದಪ್ಪ ಇದ್ರೆ ಸ್ವಲ್ಪ ನೀರು ಹಾಕೊಳ್ಳಿ. 1 ಲೋಟ ನೀರು ಹಾಕೊಂಡೆ. ಈಗ ಉಪ್ಪು ಹಾಕ್ತಾ ಇದ್ದೇನೆ. ಕುದಿತಾ ಇರಲಿ, ಉಪ್ಪು ಹಾಕಿ. ಈಗ ತೆಂಗಿನಕಾಯಿ ಹಾಲು ತೆಗೆಯುವ. ಈಗ 2 ದೊಡ್ಡ ಚಮಚ ಹಸಿ ತೆಂಗಿನಕಾಯಿ, ನೀರು ಹಾಕಿ ರುಬ್ಬುವ. ಹಸಿ ಮೆಣಸಿನ ಕುದಿತಾ ಉಂಟು. ಈಗ ಹಸಿ ಮೆಣಸಿನಕಾಯಿ ಹಾಕಿ ಈ ಶುಂಠಿಯನ್ನು ಕುಟ್ಟಿ ಹಾಕುವ. ತುಪ್ಪ ಬಿಸಿ ಆಯಿತು. ಈಗ ಜೀರಿಗೆ, ಸಾಸಿವೆ, ಮೆಣಸು ಹಾಕ್ತೇನೆ. ಸ್ವಲ್ಪ ಇಂಗು, ಹಾಲು ಹಾಕ್ತೇನೆ. ತೆಂಗಿನ ಹಾಲು ಹಾಕಿದ ನಂತರ ಜಾಸ್ತಿ ಕುದಿಬಾರ್ದು, 1 ಕುದಿ ಬಂದ್ರೆ ಸಾಕು. ಕೊತ್ತಂಬರಿ ಸೊಪ್ಪು, ಬಂದ್ ಮಾಡಿ. ಲಿಂಬೆ ಹುಳಿ ಪೂರ ಬಂದಾಯ್ತು. ಗ್ಯಾಸ್ ಬಂದ್ ಮಾಡಿದ ನಂತರ ಲಿಂಬೆ ಹುಳಿ ನೋಡಿ. ಈಗ ಬಿಸಿ ಬಿಸಿಯಾದ ತೋವೆ ಅಥವಾ ಡಾಲ್ ಹೆಸರುಬೇಳೆ ರೆಡಿಯಾಗಿದೆ. ನೀವು ಹೀಗೆ ಮನೆಯಲ್ಲಿ ಮಾಡಿ ರುಚಿ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ.